ಟಿವಿ9 ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ನಿನ್ನೆ ಒಂದು ವಿಡಿಯೋನ ಮಾಡಿ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ವಿ. ಭೂಮಿಗೆ ಬಂದು ಅಪ್ಪಳಿಸುತ್ತಾ ಎಷ್ಟು ದೂರದಲ್ಲಿ ಈ ಆಸ್ಟ್ರಾಯ್ಡ್ ಹೋಗುತ್ತೆ ಅಂತ. ಆದರೆ ಈಗ ನಿಮಗೆ ತಿಳಿಸಬೇಕಾದಂಥ ವಿಚಾರ ಭಾಳ ಇಂಪಾರ್ಟೆಂಟ್. ಕಳೆದ 2-3 ದಿನಗಳಿಂದ ನೀವು ರೀಲ್ಸ್ ಓಪನ್ ಮಾಡಿದ್ರು, ಯೂಟ್ಯೂಬ್ ಓಪನ್ ಮಾಡಿದ್ರು ಕೂಡ ಈ ಆಸ್ಟ್ರಾಯ್ಡ್ ಬಂದು ಭೂಮಿಗೆ ಅಪ್ಪಳಿಸುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಕೂಡ ಮಾಹಿತಿ ಇದೆ. ಆದರೆ ಅಸಲಿಗೆ ಈ ಆಸ್ಟ್ರಾಯ್ಡ್ ಅಂದರೆ ಏನು? ಇದು ಇಲ್ಲಿರುವಂಥ ಪ್ರಶ್ನೆ. ಇದು ನಿಜವಾಗ್ಲೂ ಒಂದು ರಿಸರ್ಚ್ ಆದಂಥ ವಿಡಿಯೋ. ಭಾಳಷ್ಟು ಡಿಟೇಲನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀವಿ. ನಿಮ್ಮ ಮಕ್ಕಳಿಗೂ ಕೂಡ, ಮನೆಯಲ್ಲಿರುವಂಥ ಮಕ್ಕಳಿಗೂ ಕೂಡ ಇದು ಉಪಯೋಗ ಆಗುತ್ತೆ. ಜೊತೆಗೆ ಸ್ಟೂಡೆಂಟ್ಸ್ಗಳಿಗೂ ಕೂಡ ಯೂಸ್ ಆಗುವಂಥ ಒಂದು ವಿಡಿಯೋ. ಯಾವುದೇ ಭಯಪಡಿಸುವಂಥ ಪ್ರಯತ್ನ ನಮ್ಮ ಕಡೆಯಿಂದ ಇಲ್ಲ. ಆ್ಯಕ್ಚುಲಿ ಕ್ಷುದ್ರ ಗ್ರಹಗಳು ಅಂದರೆ ಏನು, ಹೇಗೆ ಇದು ಆಯಿತು, ಇದೆಲ್ಲದರ ಬಗ್ಗೆ ಕೂಡ ವಿವರನ ಕೊಡ್ತಾ ಹೋಗ್ತೀವಿ. ಯಾವುದರಿಂದ ಈ ಆಸ್ಟ್ರಾಯ್ಡ್ ಮಾಡಲ್ಪಟ್ಟಿದೆ, ಭೂಮಿಗೆ ಇದು ಅಪ್ಪಳಿಸುವಂಥ ಸಾಧ್ಯತೆ ಯಾಕೆ, ಕ್ಷುದ್ರ ಗ್ರಹ ಮತ್ತು ಧೂಮಕೇತುವಿಗೆ ಏನು ವ್ಯತ್ಯಾಸ, ಇದೆಲ್ಲದರ ಬಗ್ಗೆ ಕೂಡ ಸಿಂಪಲ್ ಆಗಿ ನಿಮಗೆ ತಿಳಿಸ್ತಾ ಹೋಗ್ತೀವಿ. ಆಸ್ಟ್ರಾಯ್ಡ್ಸ್, ಕ್ಷುದ್ರ ಗ್ರಹಗಳು ಸುಮಾರು 4.6 ಶತಕೋಟಿ ವರ್ಷಗಳ ಹಿಂದೆ ಈ ನಮ್ಮ ಸೋಲಾರ್ ಸಿಸ್ಟಮ್ ಎಲ್ಲ ರಚನೆ ಆಯ್ತಲ್ಲ, ಸೌರವ್ಯೂಹ, ಅದರ ರಚನೆಯ ಸಂದರ್ಭದಲ್ಲಿ ಉಳಿದಿರುವಂಥ ವಸ್ತುಗಳು, ಕಲ್ಲಿನ ಅವಶೇಷಗಳೇ ಈ ಆಸ್ಟ್ರಾಯ್ಡ್ಗಳು ಅಂದರೆ ಕ್ಷುದ್ರ ಗ್ರಹ. ನಾಸಾ ವ್ಯಾಖ್ಯಾನದ ಪ್ರಕಾರ ಕ್ಷುದ್ರ ಗ್ರಹ ಸೂರ್ಯನನ್ನು ಸುತ್ತುವಂಥ ಚಿಕ್ಕದಾದ ನಿಷ್ಕ್ರಿಯ ಕಲ್ಲಿನ ದೇಹ. ಆದರೆ ಧೂಮಕೇತು ಏನಿದೆ ಅದು ತುಲನಾತ್ಮಕವಾಗಿ ಚಿಕ್ಕದಾಗಿದೆ, ಕೆಲವೊಮ್ಮೆ ಸಕ್ರಿಯವಾಗಿರುತ್ತೆ. ಅದರ ಮಂಜುಗೆಡ್ಡೆಗಳು ಸೂರ್ಯನ ಬೆಳಕಿನಲ್ಲಿ ಆವಿಯಾಗಿ ಧೂಳಿನ ವಾತಾವರಣ ಅಂದರೆ ಕೋಮಾ ಅದನ್ನು ರೂಪಿಸ್ತವೆ ಮತ್ತು ಅನಿಲ ಮತ್ತು ಕೆಲವೊಮ್ಮೆ ಧೂಳು ಮತ್ತು ಅನಿಲದ ಬಾಲವನ್ನು ಹೊಂದಿರುತ್ತೆ. ಧೂಮಕೇತು ನೀವೆಲ್ಲ ಕಾಮೆಂಟ್ ನೋಡಿರ್ತೀರ. ಸೊ ನಾಸಾ ಪ್ರಕಾರ ಹೆಚ್ಚಿನ ಕ್ಷುದ್ರ ಗ್ರಹವು ಏನಿದೆ ಅದು ಮಂಗಳ ಮತ್ತು ಗುರುಗಳ ನಡುವೆ ಇರುವಂಥ ಕ್ಷುದ್ರ ಗ್ರಹ. ಈ ಆಸ್ಟ್ರಾಯ್ಡ್ ಏನಿದೆ ಅದು ಮಾರ್ಸ್ ಮತ್ತು ಜುಪಿಟರ್. ನೀವೊಮ್ಮೆ ಸೋಲಾರ್ ಸಿಸ್ಟಮ್ನ ಒಂದು ಮ್ಯಾಪನ್ನು ಗಮನಿಸ್ಬೋದು. ಅದರಲ್ಲಿ ಮಾರ್ಸ್ ಮತ್ತು ಜುಪಿಟರ್ನ ನಡುವೆ ಈ ಆಸ್ಟ್ರಾಯ್ಡ್ಗಳಿರ್ತವೆ. ಸೊ ಇದು ನಾಸಾದ ಪ್ರಸ್ತುತ ಕ್ಷುದ್ರ ಗ್ರಹಗಳ ಸಂಖ್ಯೆ ಸುಮಾರು 1 ಮಿಲಿಯನ್ಗಿಂತಲೂ ಹೆಚ್ಚಿದೆ ಅಂತ ಮಾಹಿತಿ ಇದೆ. ಇನ್ನು ಈ ಆಸ್ಟ್ರಾಯ್ಡ್ಸ್ ಇದೆಯಲ್ಲ ಅದು ಸೂರ್ಯನನ್ನು ಹೆಚ್ಚು ಚಪ್ಪಟೆಯಾದಂಥ ಅಥವಾ ಅಂಡಾಕಾರದ ವೃತ್ತದಲ್ಲಿ ಸುತ್ತಾ ಇರ್ತವೆ. ಹೇಗೆ ಬೇರೆ ಪ್ಲಾನೆಟ್ಗಳು ಸೂರ್ಯನನ್ನು ಸುತ್ತಾ ಇರ್ತವಲ್ಲ, ಭೂಮಿ ಕೂಡ ಸುತ್ತ ಹಾಗೇನೆ ಇದು ಕೂಡ ಸುತ್ತಾ ಇರುತ್ತೆ. ಆಗಾಗ ಒಂದಷ್ಟು ಬೇರೆ ಬೇರೆ ಆಯಾಮದಲ್ಲಿ ತಿರುಗುತ್ತೆ, ಉರುಳುತ್ತೆ, ಬಾಹ್ಯಾಕಾಶದಿಂದ ಬೀಳುತ್ತೆ. ಸೊ ಸೌರವ್ಯೂಹದ ರಚನೆ ಆದಾಗ ಸುಮಾರಾಗಿ ಮಂಗಳ ಗ್ರಹ ಮತ್ತು ಗುರು ಗ್ರಹಗಳ ಕಕ್ಷೆ ಏನಿದೆ, ಮಾರ್ಸ್ ಮತ್ತು ಜುಪಿಟರ್, ಇದರ ಮಧ್ಯೆ ಅನೇಕ ಸಣ್ಣ ಸಣ್ಣ ಕಾಯಗಳಿವೆ. ಸೂರ್ಯನನ್ನು ಸುತ್ತುವಂಥ ಈ ಕಾಯಗಳಿಗೆ ಆಸ್ಟ್ರಾಯ್ಡ್ ಅಂತ ಕರೀತಾರೆ. 1801ನೇ ಇಸ್ವಿಯಲ್ಲಿ ಇಟಲಿಯ ಖಗೋಳ ವಿಜ್ಞಾನಿಯಾದಂಥ ಗುಸ್ಟೆಪಿ ಫಿಯಾಜಿ ಕ್ಷುದ್ರ ಗ್ರಹಗಳನ್ನು ಅತಿ ದೊಡ್ಡದಾದ ಸೆರೆಸ್ ಅನ್ನುವ ಒಂದು ಕ್ಷುದ್ರ ಗ್ರಹ ಅದನ್ನು ಅವಲೋಕಿಸ್ತಾರೆ. ಸುಮಾರು 765 ಕಿಲೋಮೀಟರ್ ಇದೆ, ಅದು ಡಯಾಮೀಟರ್ ಅಷ್ಟಿದೆ. ಅದು 1-2 ಕಿಲೋಮೀಟರ್ ಒಂದು ಗಾತ್ರದ ಕ್ಷುದ್ರ ಗ್ರಹಗಳು ಕೂಡ ಇರ್ತವೆ. ಇನ್ನು ಇವುಗಳು ಶಿಲಮಯವಾಗಿರ್ತವೆ, ಕ್ಲೇಯಿಂದ ಕೂಡಿರುತ್ತೆ, ಬೇರೆ ಬೇರೆ ಆಕಾರದಲ್ಲಿರುತ್ತೆ. ಬೋರ್ಡ್ನ ನಿಯಮದ ಹಾಗೆ ಒಂದು ಗ್ರಹ ಇರಬೇಕಾದ ಸ್ಥಾನದಲ್ಲಿ ಸಹಸ್ರಾರು ಇಂಥ ಆಸ್ಟ್ರಾಯ್ಡ್ಗಳಿರ್ತವೆ. ಯಾವುದೋ ಒಂದು ಗ್ರಹ, ನಮ್ಮ ಸೌರವ್ಯೂಹ ಏನಿದೆ ಸೋಲಾರ್ ಸಿಸ್ಟಮ್ ರಚನೆ ಆಗಬೇಕಾದ್ರೆ ಯಾವುದೋ ಒಂದು ಗ್ರಹ ಹೊಡೆದು ಕ್ಷುದ್ರ ಗ್ರಹಗಳಾಗಿ ಬೇರೆ ಬೇರೆ ಪೀಸಸ್ ಆಗಿ ಅದೆಲ್ಲವೂ ಕೂಡ ಈ ಆಸ್ಟ್ರಾಯ್ಡ್ಗಳಾಗಿವೆ ಅಂತ ಈ ಸಂಶೋಧನೆ ರಿಸರ್ಚ್ ಹೇಳುತ್ತೆ. ಏನೋ ಕ್ಷುದ್ರ ಗ್ರಹಗಳಿಂದ ಸಾಮಾನ್ಯವಾಗಿ ಚಿಕ್ಕ ಗ್ರಹಗಳು ಅಂತ ಕರೀತಾರೆ. ಇವುಗಳ ಸೈಜ್ ಕೂಡ ಒಂದಷ್ಟು ವೇರಿ ಆಗ್ತಾ ಇರುತ್ತೆ. ಸದ್ಯಕ್ಕೆ ಗೊತ್ತಿರುವಂಥ ಅತಿ ದೊಡ್ಡ ಆಸ್ಟ್ರಾಯ್ಡ್ ಅಂತಂದರೆ ಅದು ವೆಸ್ಟಾ. ಸೆರೆಸ್ ಮತ್ತು ವೆಸ್ಟಾ ಸುಮಾರು 326 ಮೈಲುಗಳು, 525 ಕಿಲೋಮೀಟರ್ ವ್ಯಾಸವನ್ನು ಹೊಂದಿದೆ ಈ ವೆಸ್ಟಾ. ಹಾಗೆ ಗಾತ್ರದಲ್ಲಿ ಕೇವಲ 33 ಅಡಿ ಇರುವಂಥದ್ದು ಕೂಡ ಇರ್ತವೆ. ಭಾಳ ದೊಡ್ಡದಾಗಿರುವಂಥ ಆಸ್ಟ್ರಾಯ್ಡ್ ಕೂಡ ಇದೆ. ಕೇವಲ 10 ಮೀಟರ್ ಇರುವಂಥ ಒಂದು ಆಸ್ಟ್ರಾಯ್ಡನ್ನು ಕೂಡ ನಾವು ಗಮನಿಸ್ಬೋದು. ಇವು ಸೂರ್ಯನನ್ನು ಸುತ್ತಾ ಇರ್ತವೆ. ಮುಖ್ಯ ಈ ಕ್ಷುದ್ರಗ್ರಹ ಪಟ್ಟಿಯಲ್ಲಿ ಸೆರೆಸ್ ಅತಿ ದೊಡ್ಡವಾದಂಥ ವಸ್ತು ಆಗಿದ್ದು ವೆಸ್ಟಾ 2ನೇ ಅತಿ ದೊಡ್ಡ ಆಸ್ಟ್ರಾಯ್ಡ್ ಆಗಿದೆ. ಇನ್ನು ಹೆಚ್ಚಿನ ಕ್ಷುದ್ರಗ್ರಹ ಮೇಲ್ಮೈಗಳು ಇತರ ಈ ಬಾಹ್ಯಾಕಾಶ ಬಂಡೆಗಳೊಂದಿಗೆ ಘರ್ಷಣೆಯಿಂದಾಗಿ, ಪ್ರಭಾವದಿಂದಾಗಿ ಅದರ ಮೇಲೆ ಕುಳಿಗಳಿರುತ್ತೆ. ಸೊ ಹಾಗಾದರೆ ಯಾಕೆ ಇದು ಬೇರೆ ಗ್ರಹಗಳಿಗೆ, ನಮ್ಮ ಭೂಮಿಗೆ ಯಾಕೆ ಅಪ್ಪಳಿಸ್ಬೋದು ಅನ್ನೋದು ಸಹಜವಾದಂಥ ನಿಮಗಿರುವಂಥ ಪ್ರಶ್ನೆ. ಯಾಕೆ ಈ ಆಸ್ಟ್ರಾಯ್ಡ್ ಬಂದು ಯಾವುದೋ ಕ್ಷುದ್ರಗ್ರಹ ಬಂದು ಭೂಮಿಗೆ ಯಾಕೆ ಹೊಡೆಯುತ್ತೆ ಅಂತ. ಬಹುಪಾಲು ಕ್ಷುದ್ರಗ್ರಹಗಳು ಕ್ಷುದ್ರಗ್ರಹದ ಪಟ್ಟಿ ಇರುತ್ತಲ್ಲ ಅದರಲ್ಲಿ ಅಡಕೊಂಡಿರ್ತವೆ. ಆದರೆ ಸೌರವ್ಯೂಹದ ಅತಿದೊಡ್ಡ ಗ್ರಹವಾದಂಥ ಗುರು ಅಂದರೆ ಜುಪಿಟರ್, ಅದರ ಗ್ರಾವಿಟೇಷನಲ್ ಫೋರ್ಸ್ ಭಾಳ ಜೋರಾಗಿರುತ್ತೆ. ಸೊ ಆ ಕಾರಣಕ್ಕೆ ಆ ಪ್ರಭಾವದಿಂದ ಸೌರವ್ಯೂಹದ ಒಳಗೆ ಮತ್ತು ಭೂಮಿಯ ಕಡೆಗೆ ಇದು ಡಿವಿಯೇಟ್ ಆಗ್ಬೋದು ಅಂತ. ಅಂದರೆ ಸಾಮಾನ್ಯವಾಗಿ ಒಂದು ಕಕ್ಷೆಯಲ್ಲಿ ಇವು ಸುತ್ತಾ ಇರ್ತವೆ. ಆದರೆ ಜುಪಿಟರ್ನ ಗ್ರಾವಿಟೇಷನಲ್ ಫೋರ್ಸ್ ಜಾಸ್ತಿ ಆಗಿರೋದ್ರಿಂದ ಇದು ಬೇರೆ ಬೇರೆ ಪ್ಲಾನೆಟ್ಗಳಿಗೆ ಹೋಗಬಹುದು ಅಂತ ನಾಸಾ ಹೇಳುತ್ತೆ. ಆ ಕಾರಣಕ್ಕೆ ಏನಾದರೂ ಮಿಸ್ ಆಗಿ ಅದರ ಕಕ್ಷೆಯಿಂದ ಭೂಮಿ ಕಡೆ ಕೂಡ ಬರ್ಬೋದು ಅಂತ ಹೇಳಲಾಗಿದೆ. ಆದರೆ ಇದರ ಬಗ್ಗೆ ಚಿಂತಿಸುವಂಥ ಅಗತ್ಯ ಇಲ್ಲ. ನಾಸಾದ ಗ್ರಹಗಳ ರಕ್ಷಣಾ ಸಮನ್ವಯ ಕಚೇರಿ ಇದನ್ನು ಮಾನಿಟರ್ ಮಾಡ್ತಾ ಇದೆ. NEO ಅಂತ ಕರೀತಾರೆ, ಅದು ಮಾನಿಟರ್ ಮಾಡ್ತಾ ಇರುತ್ತೆ. ಈ ಹಿಂದೆ ಎಷ್ಟೋ ವರ್ಷಗಳ ಹಿಂದೆ ಇದೇ ಆಸ್ಟ್ರಾಯ್ಡ್ ಬಂದು ಭೂಮಿಗೆ ಹೊಡೆದು ಭೂಮಿಯಲ್ಲಿರುವಂಥ ಡೈನೋಸಾರ್ಗಳು ಎಲ್ಲವೂ ಕೂಡ ನಾಶವಾಗಿದ್ವು ಅನ್ನೋ ಮಾತಿದೆ. ಸೊ ಅದಾದ ನಂತರ ಯಾವುದೇ ಇಂಥ ದೊಡ್ಡ ಮಟ್ಟದ ಯಾವುದೇ ಕ್ಲಾಶ್ ಆಗಿಲ್ಲ. ಸೊ ಸಂಭವನೀಯವಾದಂಥ ಒಂದು ಥ್ರೆಟ್ ಏನಿದೆ ಅದನ್ನು ನಾಸಾ ಹಾಗೂ ಭಾರತದ ಇಸ್ರೋ ಎರಡೂ ಕೂಡ ಮಾನಿಟರ್ ಮಾಡ್ತಾವೆ, ಅಲರ್ಟ್ ಆಗಿವೆ. ಇನ್ನು ಕ್ಷುದ್ರ ಗ್ರಹಗಳಲ್ಲಿ
ಯಾವುದರಿಂದ ಮಾಡಲ್ಪಟ್ಟಿದೆ ಇದು ಎಲ್ಲರಿಗೂ ಕೂಡ ಇರುವಂಥ ಕುತೂಹಲ. ಅದರಲ್ಲಿ 3 ಟೈಪ್ ಇದೆ. ಒಂದು ಕ್ಯಾಂಡ್ರೈಟ್, ಅಂದರೆ ಇದು ಕ್ಲೇನಿಂದ ಮಾಡಿರೋದು, ಕ್ಲೇ ಮತ್ತು ಸಿಲಿಕೇಟ್ ಇದರಿಂದ ಮಾಡಿರುವಂಥ ಒಂದು ಸಿ ಟೈಪ್ ಅಂತ ಕರೀತಾರೆ. ಎರಡನೇ ಆಸ್ಟ್ರಾಯ್ಡ್ ಟೈಪ್ ಅದು ಎಸ್ ಟೈಪ್ ಅಂತ, ಅದಕ್ಕೆ ಸ್ಟೋನಿ ಅಂತ ಕರೀತಾರೆ. ಇದರಲ್ಲಿ ಹೆಚ್ಚಾಗಿ ಸಿಲಿಕೇಟ್ ಹಾಗೇನೆ ನಿಕ್ಕಲ್ ಇರುತ್ತೆ, ಐರನ್ ಇರುತ್ತೆ, ಒಂದಷ್ಟು ಈ ಆಸ್ಟ್ರಾಯ್ಡ್ಗಳಲ್ಲಿ ಮೆಗ್ನೀಷಿಯಂ, ಗೋಲ್ಡ್ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಇದರ ಬಗ್ಗೆ ಇನ್ನೂ ಕೂಡ ಸಂಶೋಧನೆ ನಡೀತಾ ಇದೆ. ಇನ್ನು ಎಂ ಟೈಪ್ ಅನ್ನೋದು ಮೂರನೇದು, ಅದು ಮೆಟಾಲಿಕ್. ಇದರಲ್ಲಿ ನಿಕ್ಕಲ್ ಹಾಗೇನೆ ಕಬ್ಬಿಣ ಇರುತ್ತೆ ಅನ್ನೋದು ಕೂಡ ಸಂಶೋಧನೆಯ ಪ್ರಕಾರ ಈಗ ಗೊತ್ತಾಗ್ತಾ ಇದೆ. ಇನ್ನು ಇದು ಭೂಮಿಗೆ ಬಿದ್ದರೆ ಎಷ್ಟು ಅಪಾಯವನ್ನು ಉಂಟು ಮಾಡ್ಬೋದು, ನೆಲದ ಮೇಲೆ ಹಾನಿ ಉಂಟು ಮಾಡುವಷ್ಟು ದೊಡ್ಡದಾದಂಥ ಕ್ಷುದ್ರಗ್ರಹಗಳು ಪ್ರತಿ ಶತಮಾನಕ್ಕೆ ಒಮ್ಮೆ ಭೂಮಿಗೆ ಅಪ್ಪಳಿಸುತ್ತಂತೆ. ನೀವು ದೊಡ್ಡದಾದಂಥ ಕ್ಷುದ್ರಗ್ರಹಗಳಿಗೆ ಹೋದ ಹಾಗೆ ಪರಿಣಾಮಗಳು ಹೆಚ್ಚು ವಿರಳವಾಗಿರುತ್ತೆ ಅಂತ. ಇನ್ನು ಈ ಆಸ್ಟ್ರಾಯ್ಡ್ಗಳು ತುಂಬ ಶಾರ್ಪ್ ಆಗಿರುತ್ತೆ, ಕೆಲವೊಂದು ಮೇಜಿನ ಗಾತ್ರದ ಕೂಡ, ಈ ಟೇಬಲ್ ಗಾತ್ರದ ಕ್ಷುದ್ರಗ್ರಹಗಳು ಕೂಡ ತಿಂಗಳಿಗೊಮ್ಮೆ ಭೂಮಿಗೆ ಅಪ್ಪಳಿಸ್ತಾ ಇರುತ್ತೆ. ಆದರೆ ಬಹುತೇಕ ಆಸ್ಟ್ರಾಯ್ಡ್ಗಳು ಭೂಮಿ ಮೇಲೆ ಬರ್ತಾವಲ್ಲ, ಅವೆಲ್ಲವೂ ಕೂಡ ಭೂಮಿಯ ಈ ವಾತಾವರಣಕ್ಕೆ ಎಂಟ್ರಿ ಆದಾಗ ಇಲ್ಲಿನ ಈ ಟೆಂಪ್ರೇಚರ್ ಏನಿದೆ, ಹೀಟ್ ಏನಿದೆ, ಅದಕ್ಕೆ ಉರಿಯುತ್ತವೆ. ಸೂರ್ಯನ ಪ್ರಕಾಶ ಏನಿರುತ್ತೆ, ಪ್ರಕಾಶಮಾನವಾದಂಥ ಬೆಂಕಿಯ ಚೆಂಡುಗಳಾಗಿ ಇವು ನಾಶವಾಗಿ ಹೋಗ್ತವೆ ಅಂತ ಕೂಡ ಸ್ಟಡಿ ಹೇಳುತ್ತೆ. ಸೊ ಪ್ರತಿ ವರ್ಷ 100 ಟನ್ಗಳಷ್ಟು ವಸ್ತು ಬಾಹ್ಯಾಕಾಶದಿಂದ ಭೂಮಿಗೆ ಬಂದು ಬೀಳ್ತಾ ಇರುತ್ತೆ ಅಂತ ನಾಸಾ ಅಂದಾಜು ಮಾಡಿದೆ. ಆದರೆ ಈ ವಸ್ತುವಲ್ಲಿ ಈ ಕ್ಷುದ್ರಗ್ರಹ ಆಸ್ಟ್ರಾಯ್ಡ್ ರೂಪದಲ್ಲಿ ಎಷ್ಟು ಬಂದು ಬೀಳುತ್ತೆ ಅನ್ನೋದು ಈಗ ಇರುವಂಥ ಪ್ರಶ್ನೆ. ಸೊ ಹಾಗಾಗಿ ಏನು ಇವತ್ತು ರಾತ್ರಿ ಅಂತ ಹೇಳಲಾಗ್ತಾ ಇದೆ, ಈ ಸೆಪ್ಟೆಂಬರ್ 15 8ರಿಂದ 10 ಗಂಟೆಯ ಒಳಗೆ ಒಂದು ಹತ್ತಿರದಲ್ಲೇ ಹೋಗ್ತಾ ಇರುವಂಥ ಒಂದು ಕ್ಷುದ್ರಗ್ರಹ ಭೂಮಿಯ ಪಕ್ಕದಲ್ಲೇ ಪಾಸ್ ಆಗುತ್ತೆ ಅನ್ನೋ ವಿಚಾರ. 2029ರಲ್ಲಿ ಅಪೋಫಿಸ್ ಅನ್ನೋ ಒಂದು ಈ ಕ್ಷುದ್ರಗ್ರಹ ಏನಿದೆ ಅದು ಕೂಡ ಅಪಾಯವನ್ನು ಉಂಟು ಮಾಡಬಹುದು. ಒಂದು 3% ಚಾನ್ಸಸ್ ಇದೆ ಅಂತ ಹೇಳಲಾಗ್ತಿದೆ. ಯಾಕಂದರೆ ಈಗ ಒಂದು ಕಕ್ಷೆಯಲ್ಲಿ ಹೋಗ್ತಾ ಇದೆ, ಅದು ಏನಾದರೂ ಸ್ವಲ್ಪ ಡಿಸ್ಟೆನ್ಸ್ ಏನಾದರೂ ಚೇಂಜ್ ಮಾಡಿದ್ರೆ ಭೂಮಿಗೆ ಬಂದು ಟಚ್ ಆಗುತ್ತಾ. ಟಚ್ ಆದರೆ ಹಿಂದೆ ಡೈನಾಸರ್ಗಳೇನು ಅಪಾಯಕ್ಕೆ ಉಂಟಾಗಿದ್ವು, ಸರ್ವನಾಶವಾಗಿದ್ವು, ಹಾಗೆ ಏನಾದರೂ ಆಗ್ಬೋದಾ ಭೂಮಿಗೆ ಅನ್ನೋದು ಇನ್ನೂ ಕೂಡ ಇರುವಂಥ ಪ್ರಶ್ನೆ. ಆದರೆ ಇಸ್ರೋ ಹಾಗೇನೆ ನಾಸಾ ಎರಡೂ ಕೂಡ ಇದರ ಮೇಲೆ ನಿಗಾ ಇಟ್ಟಿದೆ. ಒಂದು ವೇಳೆ ಏನಾದರೂ ಅಂಥ ಚಾನ್ಸಸ್ ಭೂಮಿಗೆ ಹತ್ತಿರ ಬರೋದಾದರೂ ಕೂಡ ರಾಕೆಟ್ಗಳನ್ನು ಲಾಂಚ್ ಮಾಡಿ ಇವುಗಳನ್ನು ಪುಡಿ ಮಾಡುವಂಥ ಒಂದು ಕೆಪಾಸಿಟಿ ಕೂಡ ಭೂಮಿಗಿದೆ. ಅದರಲ್ಲೂ ಭಾರತದ ಇಸ್ರೋ ಏನು ನಾಸಾಗೂ ಕೂಡ ಇದೆ. ಹಾಗಾಗಿ ಹೆಚ್ಚಿನ ಟೆನ್ಷನ್ ಬೇಡ ಅಂತ ಯಾವುದೇ ಸಾಧ್ಯತೆಗಳು ಸದ್ಯಕ್ಕಿಲ್ಲ. ಇಂಥದ್ದೇ ಅಪ್ಡೇಟ್ಸ್ಗಾಗಿ ನಮ್ಮ ಡಿಜಿಟಲ್ ಚಾನಲ್ನ ಫಾಲೋ ಮಾಡ್ತಾ ಇರಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.